ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾವಿವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕಂಪ್ಲೀಟ್ ಎಪಿಸೋಡ್ನ 60 ಸೆಕೆಂಡ್ಸಲ್ಲಿ ನೋಡೋಣ. ಲೆಟ್ ಸ್ಟಾರ್ಟ್. ಮಕ್ಕಳು ತುಂಬ ಬೇಜಾರಾಗಿರ್ತಾರೆ. ಅದಕ್ಕೆ ಭಾಗ್ಯ ಸಮಾಧಾನ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಕಡೆ ಅತ್ತೆ ಮಾವ ನಾವಿದ್ದೀವಿ, ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನಲ್ಲಿ ಕುಸುಮ ಅವರು ತಿಂಡಿ ಪ್ರಿಪೇರ್ ಮಾಡೋಕೆ ಹೇಳಿರ್ತಾರೆ. ಶ್ರೇಷ್ಠಾಗಿ ಮಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಬಂದಿದ್ದು ಒಂದೇ ಐಡಿಯಾ ಅಂದರೆ ಝೊಮೆಟೊ ಮಾಡೋದು. ಝೊಮೆಟೊ ಮಾಡಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಎಲ್ಲ ಸೆಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಇನ್ನಲ್ಲಿ ಎಲ್ಲರೂ ತಿಂಡಿಗೆ ಬರ್ತಾರೆ. ಎಲ್ಲರೂ ಕೂತ್ಕೋತಾರೆ, ಬಡಿಸ್ತಾರೆ. ಶ್ರೇಷ್ಠ ಅವರು ಎಲ್ಲರಿಗೂ ಬಡಿಸ್ತಾರೆ. ಸ್ವಲ್ಪ ಮಾತುಕತೆ ಆಗುತ್ತೆ. ಭಾಗ್ಯ ಅವರು ಕಿಚನ್ಗೆ ಹೋಗಿ ಚೆಕ್ ಮಾಡ್ತಾರೆ, ಮಾಡಿದಾರಾ ಇಲ್ವಾ ಅಂತ. ಸೊ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇವಳು ಮಾಡಿಲ್ಲ ಅಂತ. ಭಾಗ್ಯ ಅವರು ಕೇಳ್ತಾರೆ ಶ್ರೇಷ್ಠನ, ನೀನು ಅಕಸ್ಮಾತಾಗಿ ಆಚೆಯಿಂದ ಫುಡ್ ಆರ್ಡರ್ ಮಾಡಿದ್ಯಾ ಅಂತ. ಅದಕ್ಕೆ ಅವರು ಇಲ್ಲ, ನಾನೇ ಮಾಡಿದ್ದು ಅಂತ. ಸ್ವಲ್ಪ ಮಾತುಕತೆ ಆಗುತ್ತೆ. ನೆಕ್ಸ್ಟ್ ಇನ್ನಲ್ಲಿ ತನ್ವಿ ಮತ್ತು ಗುಂಡಣ್ಣನಿಗೆ ಡೌಟ್ ಬರುತ್ತೆ. ಆದರೆ ಅವರಿಬ್ಬರಿಗೂ ತಿಂಡಿ ತುಂಬ ಇಷ್ಟ ಆಗುತ್ತೆ. ಆವಾಗ ಮಾವ ಹೇಳ್ತಾರೆ, ಹೌದು ಮಕ್ಕಳಿಗೆ ಇದು ತುಂಬಾ ಇಷ್ಟ, ಯಾಕಂದರೆ ಇದು ನಮ್ಮನೆ 4th ಕ್ರಾಸಲ್ಲಿರೋ ಹೋಟ್ಲು ತಿಂಡಿ ಅವ್ರಿಗೆ ತುಂಬ ಇಷ್ಟ ಅಂತ ಅಂತಾರೆ. ಸೊ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ನಾನು ತುಂಬ ವರ್ಷದಿಂದ ಅಲ್ಲೇ ತಿಂತಾಯಿದ್ದೀನಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಇದು ಅಲ್ಲಿದ್ದೆ ಅಂತ ಮಾವ ಅವ್ರು ಹೇಳ್ತಾರೆ. ಅದಕ್ಕೆ ಶ್ರೇಷ್ಠ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಇದು ಮಾಡಿದ್ದು ನಾನೇ